ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ. ಜುಲೈ 9ರಂದು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಭಿನಯದ ಮಾಸ್ ಲೀಡರ್ ಸಿನಿಮಾದ ಆಡಿಯೋ ಬಿಡುಗಡೆ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಟಾಲಿವುಡ್ ನಟರಾದ ನಂದಮೂರಿ ಬಾಲಕೃಷ್ಣ ಆಗಮಿಸಿ ಆಡಿಯೋ ಬಿಡುಗಡೆ ಮಾಡಿ ಆಡಿಯೋ ಲಾಂಚ್ನಲ್ಲಿ ಮಾತನಾಡುವುದಕ್ಕೆ ಶುರು ಮಾಡಿದ ಬಾಲಯ್ಯ ಕನ್ನಡ ನಾಡಿನ ಬಗ್ಗೆ ತಮ್ಮ ಅಭಿಮಾನವನ್ನು ತೋರಿದ್ದಾರೆ. ಕಾರ್ಯಕ್ರಮದ ಹೈಲೈಟ್ ಅಂದರೆ ಬಾಲಕೃಷ್ಣ ಅವರ ಮಾತು. ನಟ ಬಾಲಯ್ಯ ಅವರಿಗೆ ರಾಜ್ಕುಮಾರ್ ಅವರ ಕುಟುಂಬದೊಂದಿಗೆ ಅದರಲ್ಲೂ ಶಿವಣ್ಣ ಅಂದರೆ ಅಪಾರ ಪ್ರೀತಿಯಂತೆ. ಇನ್ನು ಕನ್ನಡದ ಮೇಲೆ ಬಾಲಕೃಷ್ಣ ಅವರಿಗೆ ತುಂಬಾ ಗೌರವವಿದೆ. ಇದು ಮತ್ತೊಮ್ಮೆ ಸಾಬೀತು ಆಗಿದ್ದು ಮಾಸ್ ಲೀಡರ್ ಆಡಿಯೋ ರಿಲೀಸ್ ಫಂಕ್ಷನ್ನಲ್ಲಿ. ಮಾಸ್ ಲೀಡರ್ ಕಾರ್ಯಕ್ರಮದಲ್ಲಿ ಬಾಲಯ್ಯ ಕನ್ನಡದಲ್ಲೇ ಮಾತನಾಡಿದರು. ಬಿಸ್ನೆಸ್ನಿಂದ ಪಾಲಿಟಿಕ್ಸ್ವರೆಗೂ, ವಿಧಾನಸೌಧದಿಂದ ಕೆಂಪು ಕೋಟೆಯವರೆಗೂ, ಗಲ್ಲಿ ಗಲ್ಲಿಯಿಂದ ಗೂಗಲ್ವರೆಗೂ ಕೂಡ ಕನ್ನಡ ಅಂದರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದರೆ ಕನ್ನಡ ಎಂದು ನಂದಮೂರಿ ಬಾಲಕೃಷ್ಣ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿ ಸರಿ ಕನ್ನಡ ಅಂತ ಹೇಳಿದಾಗ ನನಗೆ ಹೆಮ್ಮೆ ಆಗುತ್ತೆ. ಪಾರ್ವತಿ ಪುತ್ರ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಮೂವರು ನನಗೆ ತಮ್ಮಂದಿರ ರೀತಿ. ಅವರ ಕಷ್ಟ ಸುಖ ಎಲ್ಲದರಲ್ಲೂ ನಾನು ಭಾಗಿಯಾಗುತ್ತೇನೆ ಎಂದು ತಮ್ಮ ಬಾಂಧವ್ಯವನ್ನು ಎತ್ತಿ ಹಿಡಿದಿದ್ದಾರೆ. ನಂದಮೂರಿ ಹಾಗೂ ರಾಜ್ಕುಮಾರ್ ಈ ಇಬ್ಬರ ಕುಟುಂಬಗಳ ಸಾನ್ನಿಹಿತ್ಯವನ್ನು ಈ ರೀತಿಯಾಗಿ ಹೇಳಿದ್ದಾರೆ. ನನ್ನ ಗೌತಮಿ ಪುತ್ರ ಶಾತಕರ್ಣಿ ಸಿನಿಮಾದ ಒಂದು ಹಾಡಿಗಾಗಿ ಶಿವರಾಜ್ ಕುಮಾರ್ ನಟಿಸಿದ್ರು. ನಮ್ಮ ತಂದೆ ತಾರಕ ರಾಮರಾವ್ ರಾಮು ಆದ್ರೆ ನಮ್ಮ ಚಿಕ್ಕಪ್ಪ ರಾಜ್ಕುಮಾರ್ ಅವರು ಸಿಪಾಯಿ ರಾಮು. ನಮ್ಮ ಅಪ್ಪ ಕೊಂಡವೀಟಿ ಸಿಂಹಂ, ನಮ್ಮ ಚಿಕ್ಕಪ್ಪ ಕೆರಳಿದ ಸಿಂಹ. ನಾನು ಬೊಬ್ಬುಲಿ ಸಿಂಹಂ, ನನ್ನ ತಮ್ಮ ಶಿವರಾಜ್ ಕುಮಾರ್ ಸಿಂಹದ ಮರಿ. ನಾನು ಲಿಜೆಂಡ್ ಆದರೆ ನನ್ನ ತಮ್ಮ ಲೀಡರ್ ಎಂದು ಅವರುಗಳ ಮಧ್ಯದ ಹೋಲಿಕೆಯನ್ನು ತಿಳಿಯಪಡಿಸಿದ್ದಾರೆ. ಇನ್ನು ಲೀಡರ್ ಸಿನಿಮಾದ ಹಾಡುಗಳು ಹಾಗೂ ಸಿನಿಮಾ ಹಿಟ್ ಆಗಲಿ, ಇಡೀ ತಂಡಕ್ಕೆ ನಾನು ಶುಭ ಕೋರುತ್ತೇನೆ ಅಂತ ಹೇಳಿದರು. ಈ ರೀತಿ ನೆರೆಹೊರೆಯ ರಾಜ್ಯದವರೊಂದಿಗೆ ಸೋದರ ಭಾವನೆ ತೋರುವುದು ಒಂದು ಒಳ್ಳೆಯ ಭಾವನೆಯನ್ನು ಮೂಡಿಸಿತ್ತು ಅಂತ ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ಫೈನಲ್ ಆಗಿ ತಮ್ಮ ಸ್ಟೈಲ್ನಲ್ಲಿ ಕೆಲವು ಡೈಲಾಗ್ಗಳಿಂದ ಅಭಿಮಾನಿಗಳನ್ನು ರಂಜಿಸಿದ್ರು ಬಾಲಯ್ಯ ಅವರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.